ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಅಗತ್ಯ ಪರಿಹಾರ ಕಾಮಗಾರಿ ಕೈಗೊಳ್ಳಲು ಆರ್ಥಿಕ ನೆರವು ಬಿಡುಗಡೆ ವಿಚಾರ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾತಿನ ಜಟಾಪಟಿಗೆ ಕಾರಣವಾಗಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮಲತಾಯಿ ಧೋರಣೆ ತೋರಿಸುತ್ತಿದ್ದು ಅಲ್ಪ ಪ್ರಮಾಣದ ಆರ್ಥಿಕ ನೆರವು ನೀಡಿದೆ ಎಂದು ಆರೋಪಿಸಿರುವ ಕಾಂಗ್ರೆಸ್ಗೆ ಬಿಜೆಪಿ ತಿರುಗೇಟು ನೀಡಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಆಡಳಿತ ನಡೆಸುತ್ತಿದ್ದ ಸಮಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿತ್ತು ಎಂಬುದನ್ನು ಬಹಿರಂಗಪಡಿಸಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಷಯದಲ್ಲಿ ಜನರಿಗೆ ಸತ್ಯ ಸಂಗತಿ ತಿಳಿಯಬೇಕು, ಹೀಗಾಗಿ ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದರು. ಅಂದು ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿದ್ದ ಕಾಂಗ್ರೆಸ್ ನೇತೃತ್ವದ ಯುಪಿಎ ಕೊಟ್ಟ ಪರಿಹಾರ ನೋಡಿದ್ರೆ ಸ್ಮಶಾನದಲ್ಲಿ ಬಾಯಿ ಬಡಿದುಕೊಳ್ಬೇಕು. ಸಿದ್ದರಾಮಯ್ಯನವರೇ ನಾವು 4,860 ಕೋಟಿ ರೂಪಾಯಿ ಪರಿಹಾರ ಕೇಳಿದ್ದೇವೆ ಅಂತ ಹೇಳಿದ್ದಾರೆ. ಕೇಂದ್ರ 3,454 ಕೋಟಿ ರೂಪಾಯಿ ನೀಡಿದೆ. ಸಿದ್ದರಾಮಯ್ಯಗೆ 2 ನಾಲಿಗೆ ಇದೆಯೋ 10 ನಾಲಿಗೆ ಇದೆಯೋ? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಸುಳ್ಳು ರಾಮಯ್ಯ, ಸುಳ್ಳು ಕುಮಾರ್, ಬುರುಡೆ ಕುಮಾರ್ ಎಂದು ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ, 2 ನಾಲಿಗೆ ರಾಮಯ್ಯ. ರಾವಣನಿಗೆ 10 ತಲೆ 10 ನಾಲಿಗೆ ಇತ್ತಂತೆ. ಸಿದ್ದರಾಮಯ್ಯನಿಗೂ ಹಂಗೆ 10 ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಸುಳ್ಳು ರಾಮಯ್ಯ, ಸುಳ್ಳು ಕುಮಾರ್, ಡಿಕೆ ಶಿವಕುಮಾರ್ ಅಲ್ಲ, ಸುಳ್ಳು ಕುಮಾರ್, ಬುರುಡೆ ಕುಮಾರ್. ರಾಜ್ಯದಲ್ಲಿನ ಬರಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾಮಗಾರಿಗೆ ಸಂಬಂಧಿಸಿದಂತೆ ಅಂದಿನ ಯುಪಿಎ ಸರ್ಕಾರ ಮತ್ತು ಇಂದಿನ ಎನ್ಡಿಎ ಸರ್ಕಾರ ನೀಡಿರುವ ಪರಿಹಾರದ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದ ಅವರು, ಕಳೆದ 10 ವರ್ಷಗಳ ಯುಪಿಎ ಸರ್ಕಾರದ ಅವಧಿಯಲ್ಲಿ ನಾವು 44,838.59 ಕೋಟಿ ರೂಪಾಯಿ ಕೇಳಿದರೆ ಮನೆಹಾಳರು ಕೊಟ್ಟಿದ್ದು ಕೇವಲ 3,579.22 ಕೋಟಿ ರೂಪಾಯಿ ಮಾತ್ರ. ಕಳೆದ 10 ವರ್ಷದಲ್ಲಿ ಎನ್ಡಿಎ ಸರ್ಕಾರದ ಬಳಿ 25,728 ಕೋಟಿ ರೂಪಾಯಿ ಕೇಳಿದ್ದರೆ 11,488 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಅಂಕಿಅಂಶ ಬಿಡುಗಡೆ ಮಾಡಿ ಆಕ್ರೋಶ ಹೊರಹಾಕಿದರು. 2004-05ರಲ್ಲಿ ಬರಗಾಲ ಇದ್ದಾಗ ಕರ್ನಾಟಕ 1,147.70 ಕೋಟಿ ರೂಪಾಯಿ ಕೇಳಿತ್ತು. ಆದರೆ ಯುಪಿಎ ಸರ್ಕಾರ ನೀಡಿದ್ದು ಕೇವಲ 131 ಕೋಟಿ ರೂಪಾಯಿ. 2005-06ರಲ್ಲಿ ಅತಿವೃಷ್ಟಿಗೆ 4,297 ಕೋಟಿ ರೂಪಾಯಿ ಕೇಳಲಾಗಿತ್ತು. ಯುಪಿಎ ನೀಡಿದ್ದು 358 ಕೋಟಿ ರೂಪಾಯಿ. 2006-07ರಲ್ಲಿ ಪ್ರವಾಹ ಬರಗಾಲಕ್ಕೆ 2,858 ಕೋಟಿ ರೂಪಾಯಿ ಕೇಳಲಾಗಿತ್ತು. ನೀಡಿದ್ದು 226 ಕೋಟಿ ರೂಪಾಯಿ ಮಾತ್ರ. 2007-08ರಲ್ಲಿ ಜುಲೈನಲ್ಲಿ ಪ್ರವಾಹ ವೇಳೆ 406 ಕೋಟಿ ರೂಪಾಯಿ ಕೇಳಿದರೆ ಕೊಟ್ಟಿದ್ದು ಶೂನ್ಯ. 2008-09ರಲ್ಲಿ ಬರಕ್ಕೆ 516 ಕೋಟಿ ರೂಪಾಯಿ ಕೇಳಿದರೆ ಕೊಟ್ಟಿದ್ದು ಕೇವಲ 1 ಕೋಟಿ. 2009-10ರಲ್ಲಿ ಪ್ರವಾಹ ಬರಹಕ್ಕೆ 7,759 ಕೋಟಿ ರೂಪಾಯಿ ಹಣವನ್ನು ಬಿಜೆಪಿ ಸರ್ಕಾರ ಕೇಳಿತ್ತು. ಆದರೆ ಅವರು ನೀಡಿದ್ದು 957 ಕೋಟಿ ರೂಪಾಯಿ ಮಾತ್ರ. 2010-11ರಲ್ಲಿ ಪ್ರವಾಹಕ್ಕೆ ಸರ್ಕಾರ 1,045 ಕೋಟಿ ರೂಪಾಯಿ ಕೇಳಿತ್ತು. ಆದರೆ 1 ರೂಪಾಯಿ ನೀಡಿಲ್ಲ. 2011-12ರಲ್ಲಿ 6,415 ಕೋಟಿ ರೂಪಾಯಿ ಕೇಳಿದ್ದಕ್ಕೆ 429 ಕೋಟಿ ರೂಪಾಯಿ ನೀಡಿತ್ತು. 2012-13ರಲ್ಲಿ ಬರಕ್ಕೆ 11,489 ಕೋಟಿ ರೂಪಾಯಿ ಕೇಳಿದರೆ 397 ಕೋಟಿ ರೂಪಾಯಿ ಸಿಕ್ಕಿತ್ತು. 2013-14ರಲ್ಲಿ 2,258 ಕೋಟಿ ರೂಪಾಯಿ ಕೇಳಿದರೆ ಕೊಟ್ಟಿದ್ದು 668 ಕೋಟಿ ರೂಪಾಯಿ ಮಾತ್ರ ಎಂದು ಮಾಹಿತಿ ನೀಡಿದರು. ಈಗ ಆಡಳಿತ ನಡೆಸುತ್ತಿರುವ ಬಿಜೆಪಿ 2015-16ರಲ್ಲಿ 3,831 ಕೋಟಿ ರೂಪಾಯಿ ಕೇಳಿದ್ದಕ್ಕೆ 1,853 ಕೋಟಿ ರೂಪಾಯಿ ನೀಡಿತ್ತು. 2016-17ರಲ್ಲಿ ಬರ ಇದ್ದಾಗ 4,703 ಕೋಟಿ ರೂಪಾಯಿ ಕೇಳಿದರೆ ಸರ್ಕಾರ 2,293 ಕೋಟಿ ರೂಪಾಯಿ ವಿತರಿಸಿತ್ತು. 2017-18ರಲ್ಲಿ 3,690 ಕೋಟಿ ರೂಪಾಯಿ ಕೇಳಿದರೆ 1,141 ಕೋಟಿ ರೂಪಾಯಿ ನೀಡಿತ್ತು. 2018-19ರಲ್ಲಿ ರಾಜ್ಯ 2,434 ಕೋಟಿ ರೂಪಾಯಿ ಕೇಳಿದರೆ ಸರ್ಕಾರ 1,248 ಕೋಟಿ ರೂಪಾಯಿ ನೀಡಿತ್ತು. 2019-20ರಲ್ಲಿ 3,837 ಕೋಟಿ ರೂಪಾಯಿ ಕೇಳಿದರೆ 3,412 ಕೋಟಿ ರೂಪಾಯಿ ಸಿಕ್ಕಿತ್ತು. 2020-21ರಲ್ಲಿ ಪ್ರವಾಹ ಬಂದಾಗ 2,242.48 ಕೋಟಿ ರೂಪಾಯಿ ಕೇಳಿದ್ದಕ್ಕೆ 1,480 ಕೋಟಿ ರೂಪಾಯಿ ನೀಡಿತ್ತು. 2021-22ರಲ್ಲಿ ಪ್ರವಾಹ ಭೂಕುಸಿತ ವೇಳೆ 2,122 ಕೋಟಿ ರೂಪಾಯಿ ಕೇಳಿದರೆ ಸರ್ಕಾರ 2,255.8 ಕೋಟಿ ರೂಪಾಯಿ ನೀಡಿತ್ತು. 2022-23ರಲ್ಲಿ 1,944 ಕೋಟಿ ರೂಪಾಯಿ ಕೇಳಿದ್ದರೆ 1,603 ಕೋಟಿ ರೂಪಾಯಿ ಸಿಕ್ಕಿತ್ತು. 2023-24ರಲ್ಲಿ 18,171 ಕೋಟಿ ರೂಪಾಯಿ ಕೇಳಿದ್ದರೆ 4,151.42 ಕೋಟಿ ರೂಪಾಯಿ.
ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸೇರಿ ಸಿಕ್ಕಿದೆ ಎಂದು ಅಶೋಕ್ ತಿಳಿಸಿದರು.